ಈಗ ಮುಂದಿನ 3 ರಾಶಿಗಳ ಬಗ್ಗೆ ನೋಡುವಂತ ಸಮಯ ಶಾಸ್ತ್ರಿಗಳೇ. ತುಲಾ ರಾಶಿಯಿಂದ ಗಮನಿಸ್ತಾನ. ತುಲಾ ರಾಶಿಯವರಿಗೆ ಈಗ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಕಾರಣ ಚಂದ್ರ ಗುರು ಒಟ್ಟಾಗಿದ್ದಾರೆ ಧರ್ಮಸ್ಥಾನದಲ್ಲಿ. ಹೀಗಾಗಿ ತುಂಬ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಧರ್ಮ ಶ್ರದ್ಧೆ ಹೆಚ್ಚಾಗೋದು ಮತ್ತು ಗುರು ಹಿರಿಯರ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಹಕಾರ, ಗೌರವ, ಒಂದು ರೀತಿಯ ಗೌರವ ಸ್ಥಾನಕ್ಕೆ ಪಾತ್ರರಾಗ್ತೀರ, ಯೋಗ್ಯರು ಅಂತ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯದಲ್ಲಿ ಹೇಗಿದೆಯಪ್ಪ ಅಂತಂದರೆ ಸ್ವಲ್ಪ ಇದು ದಾಂಪತ್ಯದಲ್ಲಿ ಮನಸ್ತಾಪ, ಆರೋಗ್ಯದಲ್ಲಿ ಏರುಪೇರೋದು ಕಾರಣ ಸ್ವಲ್ಪ ಮಾಂದ್ಯ ಸಂಚಾರ ಇತ್ಯಾದಿ ಕಾರಣದಿಂದಾಗಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ರಾಷ್ಟ್ರಾಧಿಪತಿಯು ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಆರೋಗ್ಯ ನಿಮ್ಮ ಪಾಲಿಗೆ ಸ್ವಲ್ಪ ಕೈ ಕೊಡುತ್ತೆ. ಹೇಗೆ ಎಚ್ಚರ ತಗೋಬೇಕು. ಆಹಾರದ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು, ಎಚ್ಚರಿಕೆ ವಹಿಸಬೇಕು, ಅದು ಬಹಳ ಮುಖ್ಯವಾದದ್ದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾ ರಾಶಿಯವರಿಗೆ ನೋಡಿ ಲಾಭಾಧಿಪತಿ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ತೊಂದರೆಗಳು ಉಂಟಾಗಬಹುದು. ಕುಟುಂಬ ಘರ್ಷಣೆಗಳು ಮಾಂದಿ ಕಾರಣದಿಂದಾಗಿ, ದ್ವಿತೀಯದಲ್ಲಿ ಮಾಂದಿ ಇದ್ದರೆ ನಿಮಗೆ ನೋಡಿ ಆ ಗುರುವಾರ ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳು, ತೊಡಕುಗಳು, ಹಣಕಾಸಿನ ವಿಚಾರದಲ್ಲಿ ಪ್ರಮಾದಗಳು ಏರ್ಪಾಡಾಗೋ ಸಾಧ್ಯತೆ ಹೆಚ್ಚು. ವಿದ್ಯಾರ್ಥಿಗಳು ಅಷ್ಟೇ, ಓದ್ಲಿಕ್ಕೆ ಹೋದರೂ ಶಾಲೆಗೆ ಅಥವಾ ಇನ್ಯಾವುದೋ ಕಲಹ ರಗಳೆ ಇವುಗಳಿಗೆ ರಣರಂಗವಾಗಿಬಿಡುತ್ತೆ ಶಾಲೆಯ ವಾತಾವರಣ. ವಿದ್ಯಾರ್ಥಿ ಪಾಲಿಗೆ ಹಾಗಾಗ್ಬಿಡುತ್ತೆ. ಹುಷಾರು, ಎಚ್ಚರ ವಹಿಸಿ. ಅದು ಕೊನೆಗೆ ಅಪ್ಪ ಅಮ್ಮರ ತಲೆಗೆ ಬಂದುಬಿಡುತ್ತೆ. ಇದ್ರ ಕಡೆಗೆ ಗಮನ ಇರಲಿ. ಆಮೇಲೆ ವಾರಾಂತ್ಯದಲ್ಲಿ ಅಧಿಕಾರ ಕಳೆದು ಹೋಗ್ತಕ್ಕಂಥದ್ದು, ಯಾವುದೋ ಸ್ಥಾನದಲ್ಲಿ ಇರ್ತೀರಾ, ಸ್ಥಾನ ಅಲುಗಾಡ್ತಾ ಇದೆಯೇನೋ ಅಂತಕ್ಕಂಥ ಒಂದು ಭಯ ಶುರುವಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಇದೆ. ಆದರೆ ಗುರುವು ಬರ್ತಾನೆ 18ನೇ ತಾರೀಕು ಕರ್ಮಸ್ಥಾನಕ್ಕೆ. ಆ ಭಯ ಹೆಚ್ಚು ಕಾಲ ಬೇಡ, 1-2 ದಿವಸ ನಿಮಗೆ ಆ ಭಯ ಇರುತ್ತೆ ಅಷ್ಟೇ. ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಹಾಗೂ ಗೋಧಿ 2 ಗ್ರಹಗಳು ಬಲಹೀನವಾಗುವಾಗ ಆ 2 ಗ್ರಹಗಳಿಗೆ ಹೇಳಿರ್ತಕ್ಕಂಥ ಧಾನ್ಯ ದಾನ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಅಸಮಾಧಾನ ಇರ್ತದೆ, ಮಕ್ಕಳಿಂದ ಅನುಕೂಲ, ಆರೋಗ್ಯ ಹಾನಿ, ಧನ ವ್ಯಯ ಇದೆಲ್ಲ ಇದೆ. ಅದಕ್ಕೆ ಕಾರಣ ಒಂದು ಜನ್ಮಾಧಿಪತಿ ವ್ಯಯದಲ್ಲಿರೋದು ಮತ್ತು ಲಾಭಾಧಿಪತಿ ಜೊತೆಗೆ ಸೇರಿರೋದು. ಇದೇನಾಗುತ್ತೆ, ಹೆಚ್ಚಿನ ವ್ಯಯ, ಹೆಚ್ಚಿನ ಅಲೆದಾಟ, ಪರಿಶ್ರಮ. ಅಂದರೆ ಎಲ್ಲ ಕೆಲಸ ತಲೆಗೆ ಕಟ್ಬಿಡ್ತಾರೆ. ಅದು ಕೊನೆಗೆ ಏನಾಗುತ್ತೆ, ಸಾಕಾಗಿ ಹೋಗುತ್ತೆ. ಯಾವ ಕೆಲಸ ಮಾಡೋದು, ನಾನು ಯಾವ ಕೆಲಸವೂ ಬೇಕಾಗಿಲ್ಲ ಅನ್ನೋ ಥರ ಒಂದು ವೈರಾಗ್ಯವೂ ಬಂದುಬಿಡುತ್ತೆ. ಆ ರೀತಿಯ ಒಂದು ತೊಂದರೆ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಿದ್ದಾವೆ, ಹುಷಾರು, ಎಚ್ಚರ ವಹಿಸಿ. ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ, ನಷ್ಟ, ತಟ್ಕೊಳ್ತೀನಾ ಇಲ್ವಾ ಅಂತಕ್ಕಂಥ ಒಂದು ನಿಮಗೇ ಒಂದು ಅಳುಕು ಶುರುವಾಗ್ಬಿಡುತ್ತೆ. ಈ ರೀತಿಯಲ್ಲಿ ಇದೆ. ಹೀಗಾಗಿ ಸ್ವಲ್ಪ ಬಲ ಬೇಕು. ಆರಾಧನೆ ನೋಡೋಣ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನೋಡಿ ಕೆಲಸದಲ್ಲಿ ಒಂದು ಕಿರಿಕಿರಿ ಇರ್ತದೆ ನಿಮಗೆ. ಅಂದರೆ ಕಷ್ಟ ಸಹಿಸ್ಕೊಳ್ಳೋದ, ಬಿಡದ ಅಥವಾ ಬಿಟ್ಟು ಹೊಟ್ಟೋಗ್ಬಿಡದ, ಈ ರೀತಿಯ ಒಂದು ಕ್ಷಣ ಹಾಗನ್ಸುತ್ತೆ. ಯಾಕೆಂದರೆ ಕರ್ಮಾಧಿಪತಿ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಶುಕ್ರವಾರದ ನಂತರದಲ್ಲಿ ದೀಪಾವಳಿ ಹಬ್ಬ ಇನ್ನೂ ಶುರುವಾಗಿ 2-3 ದಿನ ಇದೆ ಅಂದಾಗಲೇ ನಿಮಗೆ ಒಂಥರ ಆ ದೀಪ ಹತ್ತಿರಕ್ಕೆ ಬಂದರೆ ಹೇಗೆ ಉರಿಯೋ, ಅದು ಬೆಳಕು ಹೌದು ಉರಿಯೋ ಹೌದಲ್ವ, ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮಗೆ ಸರ್ಕಾರಿ ವಲಯದಲ್ಲಿ ಅಲ್ದಾಟ, ದೈವಾನುಕೂಲ ಇರ್ತದೆ. ನೀವು ಯೋಚನೆ ಮಾಡಬೇಡಿ. ಗುರುವು ನಿಮ್ಮ ಭಾಗ್ಯಸ್ಥಾನ 18ರಿಂದ ನಿಮಗೂ ಒಂದು ಬೆಳಕಿದೆ. ಯಾವುದು ನಿಮಗೆ ಅಸಹನೀಯವೋ ಅದೇ ನಿಮಗೆ ಸಹನೀಯವೂ ಆಗುತ್ತೆ. ಒಂದು ರೀತಿಯಲ್ಲಿ ಯೋಚನೆ ಮಾಡಿಬಿಡಿ. ಆ ಫಲಗಳನ್ನೆಲ್ಲ ನಾವು ಆನಂತರ ನೋಡೋಣ. ಮುಂದಿನ ವಾರದಲ್ಲಿ ಆ ಗುರುವಿನ ವಿಶೇಷ ಫಲಗಳ ಬಗ್ಗೆ, ದೀಪಾವಳಿ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಇದೆಲ್ಲ ಚರ್ಚೆ ಮಾಡೋಣ, ಚಿಂತೆ ಮಾಡೋಣ. ಈಗ ಸದ್ಯಕ್ಕೆ ಸ್ವಲ್ಪ ಹುಷಾರು, ವೃತ್ತಿ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಆರಾಧನೆ, ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಶಿವಾರಾಧನೆ, ಇದು ಬಹಳ ಒಳ್ಳೆಯದು. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲಗಳು, ಹಾಲು ಹೈನುಗಾರಿಕೆ ಚೆನ್ನಾಗಿದೆ, ಸ್ವೀಟ್ ಸ್ಟಾಲ್ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ, ಹೂಡಿಕೆ, ಸ್ನೇಹಿತರು ಬಂಧುಗಳ ಸಹಕಾರ ಕೂಡ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಅನುಕೂಲ, ಲಾಭ, ಇದೆಲ್ಲ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಸ್ವೀಟ್, ಸಿಹಿಯ ಹಾದಿ ನಿಮ್ಮ ಮುಂದೆ ಹರಡಿಬಿಟ್ಟಿದೆ. ಅದನ್ನು ಸ್ವೀಕರಿಸೋ ಶಕ್ತಿ ಬೇಕು ಸ್ವಲ್ಪ ಅಷ್ಟೇ ನಿಮಗೆ. ಇದು ಸ್ವಲ್ಪ ಅತಿಯಾದರೂ ಕೂಡ ಕಷ್ಟ ಅಲ್ವಾ ತಟ್ಕೊಳ್ಳೋದು, ಹಾಗಾಗುತ್ತೆ. ಚೆನ್ನಾಗಿದೆ ಅಂತ. ವಾರಾಂತ್ಯದಲ್ಲಿ ಹಾಗೆ ಡೌನ್ ಆಗ್ತಾ ಬರುತ್ತೆ. ಏನಾಗಿದೆ, ಭಾಗ್ಯಾಧಿಪತಿ ನೀಚನಾದರೆ ಭಾಗ್ಯ ಹೊರಟು ಹೋಗುತ್ತೆ. ಹೆಚ್ಚಿನ ವ್ಯಯ, ಅಪಮಾನ, ಅಲೆದಾಟ, ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಧರ್ಮ ಕಾರ್ಯಗಳಲ್ಲಿ ಹಿನ್ನಡೆ. ಹೇಳಿದ್ನಲ್ಲ, ಹೀಗೆ ಹೋಗಿ ಹೀಗೆ ಬಂದುಬಿಡುತ್ತದೆ ಗ್ರಾಫು. ಹೀಗಾಗಿ ಹುಷಾರಾಗಿರಬೇಕು. ಶುಕ್ರವಾರದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನೀವು. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿರಂತರವಾಗಿ
ಶಿವಸಹಸ್ರನಾಮ ಪಠಣ ಮಾಡಿದ್ರೆ ತುಂಬ ಒಳ್ಳೆಯದು. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.